ಬ್ಯಾಕ್ ಟು ಅಮ್ಮೀಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಕನ್ನಡದಲ್ಲಿ. ಈಗ ನಾವು ಆಟೋ ರಿಕ್ಷಾದಲ್ಲಿ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ಹೂವು ತರಲಿಕ್ಕೆ ಅಂತೇಳಿ. ಇಲ್ಲಿ ಅಮ್ಮನ ಅಣ್ಣ, ಸರಿ ಕಾಣ್ತಾರೆ ಎಲ್ಲ ಗೊತ್ತಿಲ್ಲ ಕ್ಯಾಮರಾಗೆ. ಇಲ್ಲಿ ಈಗ ನಾವು ರಿಕ್ಷಾದಲ್ಲಿ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ. ಮಾರ್ಕೆಟಲ್ಲಿ ಹೇಗೆ ಜನಸಾಗರ ತುಂಬಿದೆ ಅಂತ ನೋಡುವ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಆಯ್ತಾ ಗಾಯ್ಸ್? ಈಗ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಆನಂದ್ ಅಂಕಲ್. ಎಲ್ಲಮ್ಮ ನಿಮ್ಮ ಅಮ್ಮರ ಶಿಲ್ಪಿ ಚಕ್ಕಣಾಚಾರ್ಯ, ನಿಮ್ಮ ಅಪ್ಪ ವೆಂಕಟೇಶಪ್ಪ ಊರಿಗೆ ಹೊರಟಿದ್ದಾರೆ. ಹೋಗಿದಾರಾ? ಊರಿಗೆ ಹೋಗಿದ್ದಾರೆ. ಈಗ ಗಾಯ್ಸ್, ಈಗ ನಾವು ಇದ್ದೇವೆ ಸುಂಕದಕಟ್ಟೆ ಮಿನಿ ಮಾರ್ಕೆಟಲ್ಲಿ. ಈಗ ನಮ್ಮ ದಾರಿ ತೋರಿಸುವವರು ಇಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಆನಂದ್ ಅಂಕಲ್ ನಮಗೆ ಮಾರ್ಗದರ್ಶಕರು ಸುಂಕದಕಟ್ಟೆ ಮಿನಿ ಮಾರ್ಕೆಟಲ್ಲಿ. ಗಾಯ್ಸ್, ಮಾರ್ಕೆಟ್ ಮಾತ್ರ ಮಿನಿ, ಆದರೆ ಇದರಲ್ಲಿರುವ ಜನ ಭಾರಿ ಉಂಟು ನೋಡಿ ಅಲ್ಲ. ಗೊತ್ತಾ ಗಾಯ್ಸ್, ಇಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಪೀಡಲ್ಲಿ ಬರ್ತಾ ಇದ್ದಾರೆ. ನಾವು ಮೂವರು ಮುಂದೆ ಇದ್ದೇವೆ. ನಮ್ಮ ಗಣೇಶ್ ಅಂಕಲ್ ಇನ್ನೂ ಸಹ ಹಿಂದೆ ಇದ್ದಾರೆ. ಬರ್ತಾ ಇದ್ದಾರೆ ಗಾಯ್ಸ್. ಇಲ್ಲಿ ಒಂದು ದೇವಸ್ಥಾನ ಆಗಲಿ. ನಮ್ಮ ಗಣೇಶ್ ಅಂಕಲು ಅವರ ಮುಂದೆ ಆನಂದ್ ಅಂಕಲ್. ಇಷ್ಟೊತ್ತು ಗಣೇಶ್ ಅಂಕಲ್ ಫೋನಲ್ಲಿ ಬಿಸಿ ಇದ್ರು, ಈಗ ಆನಂದ್ ಅಂಕಲ್ ಫೋನಲ್ಲಿ ಬಿಸಿ ಆಗಿದೆ. ಒಳ್ಳೆ ಬಿಸಿಲುಂಟು ಗೈಸ್. ಸದ್ಯಕ್ಕೆ ಇಲ್ಲಿ ಜನ ಕಮ್ಮಿ ಉಂಟು. ಈಚೆ ಸೈಡ್ ಒಳಗೆ ಬಂದೆವು, ಅಲ್ಲಿ ಜನ ಕಮ್ಮಿ ಇದ್ದಾರೆ. ಅಕಸ್ಮಾತ್ ಏನಾದರೂ ನಾವು ಅಪ್ಪಿತಪ್ಪಿ ಇವತ್ತು KR ಮಾರ್ಕೆಟಿಗೆ ಹೋಗಿದ್ರೆ ಗ್ಯಾರಂಟಿ ಜನರ ನಡುವೆ ಚಟ್ನಿ ಮತ್ತು ಸೆಕೆಯಲ್ಲಿ ಸ್ನಾನ ಮಾಡಬೇಕಾಗ್ತಿತ್ತು. ನಾವು ಬೆವರಿನಲ್ಲಿ ಸ್ನಾನ ಮಾಡಬೇಕಾಗ್ತಿತ್ತು ಗೈಸ್. ಈ ಅಂಕಲಿಗೆ ಘಮ ಹೂವು ಬೇಕಂತೆ, ಘಮ ಸೇವಂತಿಗೆ ಗೈಸ್. ಇದೇ ಮಾರ್ಕೆಟ್. ಈ ಮಾರ್ಕೆಟಲ್ಲಿ ಸುಮಾರು ಕಡೆ ಹೂವು ಉಂಟು. ಆ ಹೂವದ ಅಂಗಡಿಗಳ ಮಧ್ಯೆ ಇಲ್ಲಿ ಒಂದು ಫ್ಲವರ್ ಶಾಪ್ ಉಂಟು. ಆ ಫ್ಲವರ್ ಶಾಪಲ್ಲಿ ಜನ ಸಹ ಉಂಟು. ಅಲ್ಲಿ ಹೂವು ಸಹ ರಾಶಿ ಉಂಟು. ಇಕೊಳ್ಳಿ ಗೈಸ್, ಒಳಗಡೆ ಜಾಗ ಇಲ್ಲದೆ ಹೊರಗಡೆ ತೊಟ್ಟೆಯಲ್ಲಿ ಹೂವನ್ನು ಇಟ್ಟಿದ್ದಾರೆ. ಇದು ಒಳ್ಳೆ ಪರಿಮಳ ಬರ್ತುಂಟು. ಈಗಳಿ ಇದು ಸಹ ಫ್ಲವರ್ ಶಾಪು. ಈ ಮಾರ್ಕೆಟ್ ಒಳಗಡೆ ಇನ್ನೊಂದು ಶಾಪ್. ನಮ್ಮ ಎಂಟ್ರಿ ಶಾಪ್ ಒಳಗೆ ಎಂತ ತಗೊಳ್ತಾರೆ ಗೊತ್ತಿಲ್ಲ, ಇಲ್ಲಿ ನೋಡುವ ಗೈಸ್. ಹೂವಿದು ಕ್ವಾಲಿಟಿ ಚಂದ ಉಂಟು ಇಲ್ಲಿ, ತೊಂದರೆ ಇಲ್ಲ. ನೀವು ಯಾರಾದರೂ ಬಂದರೆ ಇಲ್ಲೇ ಬಂದು ತಗೊಳ್ಳಿ ಆಯಿತಾ. ಇಲ್ಲಿ ಆವಾಗ ಓಪನ್ ಇರ್ತದೆ ಎಲ್ಲೋ ಗೊತ್ತಿಲ್ಲ. ನಾವು ಹಬ್ಬದ ದಿನ ಬಂದಿದ್ದೇವೆ. ಈಗ ಸದ್ಯಕ್ಕೆ ಓಪನ್ ಉಂಟು ಶಾಪ್ ಇಲ್ಲಿ, ನೋಡುವ ಗೈಸ್. ಇದು ಅಂಕಲ್ನ ಗಿಫ್ಟ್ ನನಗೆ ಅಂತೆ ಗಿಫ್ಟು ಅಂಕಲ್ದು ಆಗ್ತಾ ಉಂಟು ಗೈಸ್. ಇಲ್ಲಿ ನಮ್ಮ ಹೂವಿನ ಶಾಪಿಂಗು 2 kg ತಗೊಂಡಿದ್ದಾರೆ. ಇದು ನಮಗೆ 2 kg ಸಾಕು. ಮತ್ತು ಅಲ್ಲಿ ಗಣೇಶ್ ಅಂಕಲ್ಗೆ ಸುಮಾರು ತಗೊಳ್ಳಿಕೊಂಡು ಅವರೆಷ್ಟು ಒಂದು 5-6 kg ಬೇಕು ಅಂತ ಹೇಳಿದ್ರು. ಅದು ಯಾವ ಡಿಫ್ರೆಂಟ್ ಹೂವು ತಗೊಳ್ತಾರೆ ಗೊತ್ತಿಲ್ಲ. ಆಗ್ಲಿಂದ ಆಚೆ ಈಚೆ ಯಾವುದೇ ಬೇಕು ಅಂತ ನೋಡ್ತಾ ಇದ್ದಾರೆ. ಈ ಸೇವಂತಿಗೆಯಲ್ಲಿ ಪರ್ಪಲ್ದುಂಟು, ಬ್ರೌನ್ದುಂಟು, ಎಲ್ಲೋದುಂಟು, 3. ಈಗ ವೈಟ್ ಸಹ ಉಂಟು ತಗೊಳ್ಳಿ. ಈ ಅಂಕಲ್ ನನಗೆ ಗಿಫ್ಟ್ ಮಾಡಿದ್ದು ಅಲ್ಲಿ ವೈಟ್ ಸಹ ಉಂಟು. ಇದು ನನ್ನ ಕೈಯಲ್ಲಿರುವ ಹೂವಿನ ತೊಟ್ಟೆ. ಇದು ಆನಂದ್ ಅಂಕಲ್ ಕೈಯಲ್ಲಿರುವ ಹೂವಿನ ತೊಟ್ಟೆ. ಇದು 1 kg ಹೂವು ಉಂಟಂತೆ ಇದರಲ್ಲಿ. ನನ್ನ ಕೈಯಲ್ಲಿ ಇದ್ದದ್ರಲ್ಲಿ 2 kg ಹೂವು ಆಯಿತು ಸೇವಂತಿಗೆ. ಇಲ್ಲಿ ಗಣೇಶ್ ಅಂಕಲ್ ಕೈಯಲ್ಲಿ 3 ತೊಟ್ಟೆ. ಅಮ್ಮನ ಕೈಯಲ್ಲಿ 3 ತೊಟ್ಟೆ. ಫುಲ್ಲು ಹೂವಿನ ಶಾಪಿಂಗ್ ಗಾಯ್ಸ್ ದೀಪಾವಳಿ ಹಬ್ಬಕ್ಕೆ ನಮ್ಮದು. ನಾವು ಹೂವು ತಗೊಂಡದ್ದು ಗಾಡಿ ಪೂಜೆ ಮಾಡಲಿಕ್ಕೆ ಉಂಟು ಅಂತೇಳಿ ಗಣೇಶ್ ಅಂಕಲ್ ಅವರ ಫ್ರೆಂಡಿಗೆ ಕೊಡಬೇಕು ಅಂತೇಳಿ ತಗೊಂಡಿದ್ದಾರೆ. ಒಂದು 5-6 kg ತಗೊಂಡಿದ್ದಾರೆ ಅಂತ ಅವರು. ಹೂವುಗಳೆಲ್ಲವನ್ನು ಹಿಂದೆ ಹೀಗೆ ಮಲಗಿಸಿ ನಾವು ಇಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೇವೆ. ಅಮ್ಮನ ಮೇಲೆ 1 ತೊಟ್ಟೆ ಮಲಗಿದ್ದು ಹೂವು ಗಾಯ್ಸ್. ಸೇವಂತಿಗೆ ಮಾತ್ರ ಅಲ್ಲ, ಇಲ್ಲಿ ರೋಸ್ ಹೂವು ಸಹ ಉಂಟು. ಗಣೇಶ್ ಅಂಕಲ್ ತಗೊಂಡಿದ್ದಾರೆ ಗಾಯ್ಸ್. ಇವಾಗ ನಾವು ಮನೆಯಲ್ಲಿ ಇದ್ದೇವೆ. ನಾವಾಗಲೇ ಮಾರ್ಕೆಟಿಂದ ಬಂದೆವು. ಈಗ ನಾನು ಕೂತ್ಕೊಂಡು ಬರಿತಾ ಇದ್ದೇನೆ. ನನಗೆ ಸ್ವಲ್ಪ ಬರೀಲಿಕ್ಕಿತ್ತು, ಹಾಗೆ ನಾನು ಕೂತ್ಕೊಂಡು ಬರಿತಾ ಇದ್ದೇನೆ. ಮತ್ತು ತಂದಿರುವ ಹೂವನ್ನೆಲ್ಲ ಕಟ್ಟಲಿಕ್ಕೆ ಉಂಟು. ಅಮ್ಮ ಕಟ್ತಾರಂತೆ. ಮತ್ತು ಕೂತ್ಕೊಂಡು ಈಗ ಸ್ವಲ್ಪ ಮಲಗ್ತಾನೆ ಅಂತ ಹೇಳಿದರು, ಹಾಗೆ ಮಲಗಿದ್ದಾರೆ. ಮತ್ತೆ ಎದ್ದು ಕಟ್ತೇನೆ ಅಂತ ಹೇಳಿದರು. ಅಲ್ಲಿ ಇವತ್ತೇನಾದರೂ ನಾವು ಅಪ್ಪಿತಪ್ಪಿ KR ಮಾರ್ಕೆಟಿಗೆ ಹೋಗಿದ್ದರೆ ಗ್ಯಾರಂಟಿ ಚಟ್ನಿಯಾಗಿ ಬರ್ತಾಯಿದ್ದೆವು. 1 ಅವರಲ್ಲಿ ನಮ್ಮ ಕೆಲಸ ಆಗೋದು 2 ರಿಂದ 3 ಗಂಟೆ ತನಕ ಆಗ್ತಾಯಿತ್ತು. ಇವತ್ತು ಒಳ್ಳೆ ಬಿಸಿಲು ಸಹ ಇತ್ತು. ಈಗ ಸದ್ಯಕ್ಕೆ ಬಿಸಿಲಿಲ್ಲ, ಆಗ ಒಳ್ಳೆ ಬಿಸಿಲಿತ್ತು ನಾವು ಮಾರ್ಕೆಟಿಗೆ ಹೋದಾಗ. ಆ ಬಿಸಿಲಿಗೆ ಏನಾದರೂ ನಾವು KR ಮಾರ್ಕೆಟಿಗೆ ಹೋಗಿದ್ದರೆ ಗ್ಯಾರಂಟಿ ಚಟ್ನಿಯಾಗಿ ಬರ್ತಾಯಿದ್ದೆವು. ಮತ್ತು ಇನ್ನೊಂದೆಂತಂದರೆ ಅಲ್ಲಿ ವ್ಯಾಪಾರ ಮಾಡುವವರಿಗೆ ಉಂಟಲ್ಲ, ಅವರದ್ದು ದೊಂಡೆ ಮಾತ್ರ ಫುಲ್ಲು. ದೊಂಡೆ ಅಂದರೆ ಗಂಟ್ಲು ಫುಲ್ಲು ಜೋರಾಯ್ತಾ. ಅವರು ಹಾಕೋ ಬೊಬ್ಬೆಗೆ ನನ್ನ ಕಿವಿಯಲ್ಲಿ ಕೇಳುವುದೆಲ್ಲ ಹೋಗ್ತದೆ ಅಂತ ಅನಿಸಿದೆ. ಅಷ್ಟು ಜೋರಲ್ಲಿ ಎಲ್ಲ ಕಿವಿ ಹತ್ರ ಒಂದು ಬೊಬ್ಬೆ ಆಗ್ತಾ ಇದ್ದಾರೆ ಮಾರೆ. ಮತ್ತೆಂತ ಮನೇಲಿ ನನಗೆ ಬೈತಾರೆ, ನಿನ್ನದೆಂತ ಬೊಬ್ಬೆ ಮಾರೈತಿ, ನೀನು ಇಲ್ಲಿ ಬೊಬ್ಬೆ ಹಾಕಿದ್ರೆ ಅಷ್ಟು ದೂರ ಹೇಳ್ತಾರೆ ಅಂತ.
ನಂಗೆ ಒಮ್ಮೆಗೆ ಅನಿಸಿತು ಅವರ ಗಂಟಲು ಮುಂದೆ ನನ್ನ ಗಂಟಲು ಎಂತ ಮಾರೆ, ನನ್ನ ಗಂಟಲು ಎಂತ ಸಹ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನೀ ಲೈಕ್ ಇಲ್ಲೆಲ್ಲ ಚಿಕ್ಕವರಿದ್ದಾರೆ, ನಂಗಿಂತ ಚಿಕ್ಕವರಿದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ ನೀನು ಒಮ್ಮೊಮ್ಮೆ ನೈಟ್ ಹೊತ್ತು ಬೊಬ್ಬೆ ಹಾಕೋದು ನನ್ನ ಮನೆವರೆಗೂ ಕೇಳ್ತದೆ. ನನ್ನ ಬೊಬ್ಬೆ ಇರಲಿ ಮರ್ರೆ, ಮಾರ್ಕೆಟಲ್ಲಿ ಅವರ ಬೊಬ್ಬೆ ಕೇಳಿದರೆ ನಿಮ್ಮ ಕಿವಿಯೆಲ್ಲ ರಟ್ಟಿ ಹೋಗ್ತದೆ. ಎಂತ ಬೊಬ್ಬೆ ಆಗ್ತಿದ್ರು ಗೊತ್ತುಂಟಾ, ಭಯಂಕರ ಬೊಬ್ಬೆ ಆಗ್ತಿದ್ರು ಮಾತ್ರ. ಸೊ ಇದು ಇವತ್ತಿನ ವ್ಲಾಗ್. ಈ ವ್ಲಾಗನ್ನು ಈಗ ನಾನು ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಉಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಹ ಸ್ವಲ್ಪ ಕನ್ನಡ ವೀಡಿಯೋಸ್ ಮಾಡುವಂಥ ಪ್ಲ್ಯಾನ್ ಉಂಟು. ಸೊ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೇನೆ, ನೋಡಿ ಆಯಿತಾ. ಸೊ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ನೋಡಿದರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.